ಈಗಾಗಲೇ ಪೊಲೀಸರಿಂದ 25 ಆರೋಪಿಗಳ ಬಂಧಿಸುವಂತ ಕೆಲಸ ಆಗಿದೆ. ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ದಾಂಧಲೆ ನಡೆಸಿದ್ರು. ಈಗಾಗಲೇ 25 ಕಿಡಿಗೇಡಿಗಳನ್ನ ಬಂಧಿಸಿದ್ದಾರೆ. ಇನ್ನಷ್ಟು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಈಗ ಪ್ರಯತ್ನಿಸುತ್ತಿದ್ದಾರೆ. 20ಕ್ಕೂ ಹೆಚ್ಚು ವೈರಲ್ ವಿಡಿಯೋನ ಸಂಗ್ರಹಿಸಲಾಗಿದೆ. ಅದರ ಮೂಲಕ ಯಾರ್ಯಾರು ಅವತ್ತು ಕಲ್ಲು ತೂರಿದ್ರು ಅವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸ ಆಗ್ತಿದೆ. ಈಗಾಗಲೇ ಕಲ್ಲು ತೂರಾಟ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿದೆ. ಸೊ ಅಮಾನತಾದಂಥ ಅಧಿಕಾರಿಗಳು ಇನ್ನು ಸೇವೆಯಲ್ಲಿದ್ದಾರೆ. ಡಿಎಸ್ಪಿ ಪ್ರಶಾಂತ್, ಸರ್ಕಲ್ ಇನ್ಸ್ಪೆಕ್ಟರ್ ನಿರಂಜನ್ ಇಬ್ಬರು ಕೂಡ ಸದ್ಯಕ್ಕೆ ಸೇವೆಯಲ್ಲಿರೋದು. ಸೊ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ 25 ಆರೋಪಿಗಳ ಬಂಧನ ಆಗಿದೆ. ಇದು ಲಾಕಪ್ ಡೆತ್ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜನ ಉದ್ರಿಕ್ತಗೊಂಡ್ರು. ಇನ್ನಷ್ಟು ಆರೋಪಿಗಳ ಬಂಧನಕ್ಕೆ ಈಗ ಪೊಲೀಸರು ಹುಡುಕಾಡ್ತಿದ್ದಾರೆ. ಸೊ ವಿಡಿಯೋಗಳು ಲಭ್ಯವಾಗಿದೆ. ಎಲ್ಲರ ಮುಖಗಳು ಕೂಡ ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅವ್ರನ್ನ ಪತ್ತೆ ಹಚ್ಚುವಂಥದ್ದು ಅಂತ ಕಷ್ಟ ಆಗಲಿಕ್ಕಿಲ್ಲ. ಸೊ ಉದ್ರಿಕ್ತರಿಂದ ಈಗ ಠಾಣೆ ಮೇಲೆ ದಾಳಿ ಆಗಿರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ ಅವತ್ತಿನ ದಿನ. ಸೊ ಅದಾದ ನಂತರ ಈಗ 25 ಮಂದಿ ಆರೋಪಿಗಳನ್ನು ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ವಾಹನಕ್ಕೆ ಅಲ್ಲಿ ಹಾನಿ ಮಾಡಿದರು. ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೂದಿ ಮುಚ್ಚಿದ ಕೆಂಡದಂತೆ ಇರುವ ಚನ್ನಗಿರಿ ತಾಲೂಕು ಘಟನೆ ಖಂಡಿಸಿ ಇಂದು ಚನ್ನಗಿರಿಯಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದೆ. ವಿಎಚ್ಪಿ ಕಡೆಯಿಂದ ಪ್ರತಿಭಟನೆ. ವಿಶ್ವ ಹಿಂದೂ ಪರಿಷತ್ನಿಂದ ಚನ್ನಗಿರಿಯಲ್ಲಿ ಪ್ರತಿಭಟನೆಗೆ ಸಿದ್ಧತೆ ಆಗ್ತಾ ಇದೆ. ಮಧ್ಯಾಹ್ನದ ವೇಳೆ ವೈದ್ಯಕೀಯ ವರದಿ ಲಭ್ಯ ಆಗುವಂತ ಸಾಧ್ಯತೆ ಇದೆ. ಆಗೊಂದು ಕ್ಲಾರಿಟಿ ಸಿಗುತ್ತೆ ಏನಾಗಿತ್ತು ಅನ್ನೋದು. ಮತ್ತೆ ಆಕ್ರೋಶ ಸ್ಫೋಟವಾಗುವಂತ ಸಾಧ್ಯತೆ ಹಿನ್ನೆಲೆ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸೊ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಈಗ ಏನೇನು ಆಗಿತ್ತು ಘಟನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆಗೆ ಮುಂದಾಗಿದೆ. ಸೊ ಇವತ್ತು ಮಧ್ಯಾಹ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತ ಸಾವನ್ನಪ್ಪಿರೋದು ಹೇಗೆ ಅನ್ನೋದ್ರ ಬಗ್ಗೆ ವೈದ್ಯಕೀಯ ಒಂದು ವರದಿ ಲಭ್ಯವಾಗುವಂಥ ಸಾಧ್ಯತೆ ಇರೋದ್ರಿಂದ ಮತ್ತೆ ಆಕ್ರೋಶ ಸ್ಫೋಟವಾಗುವ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕೆ ಈಗ ಆಯಕಟ್ಟಿನಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ.